ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಪ್ರತಿಯೊಬ್ರು ಕೂಡ ಫುಡ್ ಅನ್ನ ಎಂಜಾಯ್ ಮಾಡ್ತಾರೆ. ಅದರಲ್ಲೂ ತಮಗೆ ಇಷ್ಟವಾದ ಖಾದ್ಯಗಳು ಎಲ್ಲೆಲ್ಲಿ ಸಿಗುತ್ತೆ ಅಂತ ಹುಡ್ಕೊಂಡು ಹೋಗ್ತಾರೆ. ಅದರಲ್ಲೂ ಬೆಂಗಳೂರಿಗರಂತೂ ಯಾವ ತಿಂಡಿ ಇರುತ್ತೆ, ಯಾವ ಖಾದ್ಯವನ್ನ ಎಂಜಾಯ್ ಮಾಡಬಹುದು ಅಂತ ಹುಡುಕಿ ಬೇರೆ ಬೇರೆ ಏರಿಯಾಗಳಿಗೆ ಎಂಟ್ರಿ ಕೊಡ್ತಾರೆ. ಅಲ್ಲಿ ಫುಡ್ಡನ್ನು ಎಂಜಾಯ್ ಮಾಡ್ತಾರೆ. ಇನ್ನು ಕರಾವಳಿ ಮಂದಿಯಂತೂ ತಮ್ಮ ಕುಚಲಕ್ಕಿ ಊಟ ಆಗಿರ್ಬೋದು ಅಥವಾ ಫಿಶ್ ಊಟ ಆಗಿರ್ಬೋದು ಎಲ್ಲಿದೆ ಅಂತ ಹುಡುಕ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮಗೆ ಸಿಕ್ಕಿರುವಂಥದ್ದು ಸಿಂಧೂರ ರೆಸ್ಟೋರೆಂಟ್. ಇಲ್ಲೊಂದು ಸ್ಪೆಷಲ್ ಆಫರ್ ಅನ್ನ ಬಿಟ್ಟಿದ್ದಾರೆ. ಸೀ ಫುಡ್ ಫೆಸ್ಟ್ ಅಂತ ಮಾಡ್ತಿದ್ದಾರೆ. 5 ದಿವಸಗಳ ಕಾಲ ಇಲ್ಲಿ ಫೆಸ್ಟ್ ನಡೀತಾ ಇದೆ. ಬೇರೆ ಬೇರೆ ಫಿಶ್ಗಳ ಮೇಳ ಇಲ್ಲಿ ಇದೆ. ಇಲ್ಲಿ ಬೇರೆ ಬೇರೆ ಫಿಶ್ಗಳ ಖಾದ್ಯವನ್ನ ನಾವು ಸವಿಬಹುದು. 13 ಐಟಮ್ಸ್ಗಳು ಮೀಲಲ್ಲಿರುತ್ತೆ. ಸೊ ಫಿಶ್ ಇದ್ದೇ ಖಾದ್ಯವನ್ನ ವಿಭಿನ್ನವಾಗಿ ಬಂದಂತಹ ಪ್ರತಿಯೊಬ್ಬರು ಕೂಡ ಅದನ್ನು ಸವಿಬೋದು. ಆ ಒಂದು ಫೆಸಿಲಿಟಿಯನ್ನು ಈ ಮೇಳದಲ್ಲಿ ಮಾಡಿಕೊಟ್ಟಿದ್ದಾರೆ. ಸೊ ಅದು ಹೇಗಿದೆ, ಸೊ ಸದ್ಯಕ್ಕೆ ನೀವು ನೋಡ್ತಾ ಇರುವಂಥದ್ದು ಸಿಂಧೂರ ರೆಸ್ಟೋರೆಂಟ್. ಸೊ ಹೇಗಿದೆ ಅನ್ನುವಂಥದ್ದು ಕೂಡ ನಿಮಗೆ ಗೊತ್ತಾಗ್ತಾ ಇದೆ. ನಾವು ಬಂದಿರುವಂಥದ್ದು 12 ಗಂಟೆ ಸುಮಾರಿಗೆ. ಸೊ ಜನರು ಇನ್ನಷ್ಟೇ ಬರಬೇಕಾಗಿದೆ. ಯಾಕಂದರೆ 12 ಗಂಟೆ ಊಟ ಮಾಡುವ ಟೈಮ್ ಅಲ್ಲ, 1-2 ಗಂಟೆ ಹೊತ್ತಿಗೆ ಇಲ್ಲಿ ಫುಲ್ ಆಗಿರುತ್ತೆ. ಸೊ ಎಲ್ಲರೂ ಕೂಡ ಇದನ್ನು ತಿಂದು ಎಂಜಾಯ್ ಮಾಡ್ತಿದ್ದಾರೆ. ಸೊ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಸೊ ಜನರಿಗೆ ಅಷ್ಟು ಗೊತ್ತಿಲ್ಲ. ಹೊರಗಡೆ ಹಾಕಿದ್ದಾರೆ ಬ್ಯಾನರ್, ಆ ಮೂಲಕ ನೋಡ್ಕೊಂಡು ಬರ್ತಿದ್ದಾರೆ. ಇನ್ನು 5 ದಿವಸ ನಡೆಯುತ್ತೆ. ಸೊ ಫುಲ್ ರಶ್ ಆಗಿರುತ್ತೆ. ಸೊ ತಡ ಮಾಡಬೇಡಿ, ಪ್ರತಿಯೊಬ್ಬರು ಕೂಡ ಬನ್ನಿ. ಸೊ ಏನೆಲ್ಲ ಇರುತ್ತೆ, ಯಾವ ಥರ ರೆಡಿ ಮಾಡ್ತಾರೆ, ಸೊ ಈ ಒಂದು ಫಿಶ್ ಫೆಸ್ಟ್ ಮಾಡೋಕ್ಕೆ ಏನು ಕಾರಣ ಅದೆಲ್ಲವನ್ನ ತಿಳಿಸ್ಕೊಡೋಕ್ಕೆ ಈ ಒಂದು ಸಿಂಧೂರ ರೆಸ್ಟೋರೆಂಟ್ ಮಾಲೀಕರಾಗಿರುವಂತಹ ರಮೇಶ್ ಕಾಂಚನ್ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತೊಂದು ಸ್ಪೆಷಲ್ ಆಫರನ್ನು ಬರುವಂತಹ ಗ್ರಾಹಕರಿಗೆ ಇಟ್ಟಿದ್ದೀರಾ. ಸೊ ಇದ್ರ ಉದ್ದೇಶ ಏನು ಅಂತ? ಇದು ನಾವು ಪ್ರತಿ ವರ್ಷ ಸೀಸನ್ ಟೈಮಲ್ಲಿ ಫಿಶ್ ಮೇಳ ಮತ್ತು ಪ್ರಾನ್ ಮೇಳ ಈ ಥರದ್ದು ಒಂದು ಸೀ ಫುಡ್ ಮೇಳಗಳನ್ನು ಕಂಡಕ್ಟ್ ಮಾಡ್ತೀವಿ. ಇದು ಇವಾಗ ಸೀಸನ್ ಸ್ಟಾರ್ಟು. ಇವಾಗ ಒಂದು ಫ್ರೆಶ್ ಮೀನು ನಾವೊಂದು ಕಡಿಮೆ ಬೆಲೆಯಲ್ಲಿ ಕೊಡುವ ಉದ್ದೇಶದಿಂದ ಈ ಥರ ಮೇಳಗಳನ್ನು ಕಂಡಕ್ಟ್ ಮಾಡ್ತಾಯಿದ್ವಿ. ಇದು ಈ ವರ್ಷದ ಮೊದಲನೇ ಮೇಳ. ಓವರಾಲ್ ಆಗಿ ಇದು ನಮ್ಮ 3ನೇ ಫಿಶ್ ಮೇಳ ನಾವು ಮಾಡ್ತೇವೆ. ಸರ್, ಇವಾಗ ಫಿಶ್ ಫೆಸ್ಟ್ ಅಂತ ಹೇಳಿದ ತಕ್ಷಣ ಕರಾವಳಿ ಮಂದಿ ಜಾಸ್ತಿ ಬರ್ತಾರೆ. ಯಾಕಂದರೆ ಅಲ್ಲಿ ಜನಗಳಿಗೆ ಅಲ್ಲಿ ಊಟ ತಿನ್ಬೇಕನ್ನೋದು ಆಸೆ ಇರುತ್ತೆ. ಸೊ ಅಂತಹ ಜನಗಳಿಗೆ ಯಾವ ಥರ ಇಲ್ಲಿ ಮಾಡಿಕೊಟ್ಟಿದ್ದೀರಾ, ಅಂದರೆ ಯಾವ ಥರ ಖಾದ್ಯಗಳಿರುತ್ತೆ ಅಂತ? ನಾವು ಬೇಸಿಕಲಿ ಅಥೆಂಟಿಕ್ ಏನು ಕೋಸ್ಟಲ್ ಡಿಶ್ ಏನಿದೆ ನಮ್ಮ ರೆಸ್ಟೋರೆಂಟಲ್ಲಿ ಅಥೆಂಟಿಕ್ ಕೋಸ್ಟಲ್ ಡಿಶಸ್ ಸಿಗುತ್ತೆ. ಅದು ನಾವು ಕಡಿಮೆ ರೇಟಲ್ಲಿ ಹೇಗೆ ಕೊಡೋದು, ವೆರೈಟೀಸ್ ಆಫ್ ನಾವು ಬೇರೆ ದಿನ ಮಾಡದೇ ಇಲ್ಲದೆ ಇರೋ ಡಿಶಸ್ಗಳನ್ನೇ ಈ ಫಿಶ್ ಮೇಳ ಇದರಲ್ಲಿ ಮಾಡ್ತಾಯಿದ್ವಿ. ಮತ್ತು ನಮ್ಮ ರೆಗ್ಯುಲರ್ ಪ್ರೈಸ್ಗಿಂತ ಇದು ಹತ್ತಿರ ಅಪ್ ಟು 50% ಕಮ್ಮಿ ರೇಟಲ್ಲಿ ಕೊಡೋ ಉದ್ದೇಶದಿಂದ ಈ ಫಿಶ್ ಮೇಳನ ಕಂಡಕ್ಟ್ ಮಾಡಿ, ಮತ್ತು ತುಂಬ ಜನರಿಗೆ ನಾವು ಬೇರೆ ಟೈಮಲ್ಲಿ ಆಗದೇ ಇರುವಂಥ ಇವರಿಗೂ ಒಂದಿಷ್ಟು ರೀಚ್ ಆಗೋ ಉದ್ದೇಶದಿಂದ ಇದು ಮಾಡ್ತಾಯಿದ್ವಿ. ಫಿಶ್ ಫೆಸ್ಟಲ್ಲಿ ಏನೆಲ್ಲ ಇರುತ್ತೆ, ಯಾಕಂದರೆ ಏನಕ್ಕೆ ಬರಬೇಕು ಅನ್ನೋ ಒಂದು ಕ್ವಶನ್ಸ್ ಜನರಿಗಿರುತ್ತೆ. ಸೊ ಏನಿರುತ್ತೆ ಇಲ್ಲಿ ಬಂದರೆ ಅಂತ? ಇಲ್ಲಿ ನಿಮಗೆ ಫಿಶ್ ಥಾಲಿ ಅಂತ ಇದೆ. ಥಾಲಿಯಲ್ಲಿ ಹತ್ತಿರ 14 ವೆರೈಟೀಸ್ ಆಫ್ ಡಿಶಸ್ ಇದೆ ಥಾಲಿಯಲ್ಲಿ. ಥಾಲಿ ಅಲ್ಲದೇ ಮತ್ತು ನಿಮಗೆ ತಂದೂರ್ ಫಿಶಸ್ಸು, ಆಮೇಲೆ ಪ್ರಾನ್ ಸ್ಟಿಕ್ಸು, ತವಾ ಪ್ರೈಸು, ಬೇರೆ ನಾನು ಆವಾಗ ಹೇಳ್ದಂಗೆ ಬೇರೆ ದಿನ ಸಿಗದೇ ಇರುವಂಥ ಮೀನುಗಳನ್ನು ಇದು ಈ ಮೇಳದಲ್ಲಿ ಕೊಡ್ತಾಯಿದ್ವಿ. ಸರ್, ನಾರ್ಮಲ್ ನಿಮ್ಮ ರೆಸ್ಟೋರೆಂಟಲ್ಲಿ ಎಷ್ಟು ಇರುತ್ತೆ ಒಂದು ತಾಲಿಗೆ? ಸೊ ಇವತ್ತು ಈ ಆಫರ್ ಮೂಲಕ ಅಂದರೆ ಈ ಆಫರಲ್ಲಿ ಎಷ್ಟು ಜನರಿಗೆ, ಅಂದರೆ ಯಾವ ರೇಟಿಗೆ ಕೊಡ್ತಿದ್ದೀರಾ ಅಂತ? ಈ ತಾಲಿ ರೆಗ್ಯುಲರ್ ಡೇಸಲ್ಲಿ ಇರೋದಿಲ್ಲ. ಅಲ್ಲಿ ನಮ್ಮ ರೆಗ್ಯುಲರ್ ಡೇಸಲ್ಲಿ ಫಿಶ್ ತಾಲಿ ಅಂತ ಇರುತ್ತೆ, ಬಟ್ ಅದು ಈ ಥರ ತಾಲಿ ಅಲ್ಲ. ಸೊ ಈ ತಾಲಿಯಲ್ಲಿ ನಾನು ಆವಾಗ ಹೇಳ್ದಂಗೆ 14 ಡಿಶಸ್ಸನ್ನು ಒಂದು 399 ರೂಪಾಯಲ್ಲಿ ಕೊಡ್ತಾಯಿದ್ವಿ. 11ರಿಂದ 15 ತಾರೀಕಿನ ತನಕ ನಡೀತಾ ಇದೆ. ಸೊ ಹೆಂಗಿದೆ ಸರ್, ರೆಸ್ಪಾನ್ಸ್ ಹೆಂಗೆ ಬರ್ತಾ ಇದೆ ನಿಮಗೆ? ಜನರಲಿ ನಮ್ಮ ಪ್ರತಿ ಫಿಶ್ ಮೇಳದಲ್ಲೂ ಒಂದು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇರುತ್ತೆ. ಬೇರೆ ಬೇರೆ ಕಡೆಯಿಂದ ಜನ ಬರ್ತಾರೆ. ಇನ್ನು ರೆಗ್ಯುಲರ್ ಡೇಸಲ್ಲಿ ಹತ್ತಿರ ಈ ಸರೌಂಡಿಂಗ್ಸಲ್ಲಿ ಜಾಸ್ತಿ ಬರ್ತಾರೆ. ಬಟ್ ಈ ಫಿಶ್ ಮೇಳ ಮತ್ತು ಈ ಥರ ಮೇಳಗಳಲ್ಲಿ ದೂರದಿಂದ ಜನ ಬರ್ತಾರೆ. ಇವಾಗ ಇದು ಮೊದಲೇ ದಿನ, ಇನ್ನು ಭಾನುವಾರದವರೆಗಿದೆ.
ನಾವು ಇದನ್ನೇ ಅಂದರೆ ತುಂಬ ನಮ್ಮ ರೆಗ್ಯುಲರ್ ಕಸ್ಟಮರ್ ಅಲ್ಲದೇ ಹೊಸ ಕಸ್ಟಮರು ಬರುವ ಒಂದು ಚಾನ್ಸ್ ಇದೆ. ಕೊನೆಯದಾಗಿ ಯಾವ ಥರ ಇನ್ವೈಟ್ ಮಾಡ್ತೀರಾ ಬರುವಂತಹ ಗ್ರಾಹಕರಿಗೆ? ಸೊ ಎಲ್ಲರಿಗೂ ಈ ಒಂದು ನಿಮ್ಮ ಮಾಧ್ಯಮ ಮೂಲಕ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ವಿ, ನಮ್ಮ ರೆಗ್ಯುಲರ್ ಕಸ್ಟಮರು ಮತ್ತು ಹೊಸ ಗ್ರಾಹಕರು ಸಹ ಬಂದು ಒಂದು ಫಿಶ್ ಮೇಳ ಒಂದು ಎಂಜಾಯ್ ಮಾಡಬೇಕಂತ ಕೇಳ್ಕೊಳ್ತಾ ಇದ್ವಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.